ಕಾಲಿವುಡ್‌ನ ಮಾದರಿ ದಂಪತಿ ಅಂತಾನೆ ಹೆಸರುವಾಸಿಯಾಗಿದ್ದ ದಳಪತಿ ವಿಜಯ್ ಮತ್ತು ಅವರ ಪತ್ನಿ ಸಂಗೀತಾ ಅವರ ದಾಂಪತ್ಯ ಜೀವನ ಹಳಿ ತಪ್ಪಿರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಈಗಾಗಲೇ ನಾಯಕ ವಿಜಯ್ ಅವರಿಂದ ವಿಚ್ಛೇದನವನ್ನ ಕೋರಿ ಅವರ ಪತ್ನಿ ಸಂಗೀತಾ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಫೆಬ್ರವರಿ 24ರಂದು ಚೆಂಗಲ್ಪಟ್ಟು ಕೌಟುಂಬಿಕ ಕೋರ್ಟ್‌ನಲ್ಲಿ ಸಂಗೀತಾ ಅವರು ವಿಜಯ್ ವಿರುದ್ಧ ಕೇಸ್ ದಾಖಲಿಸಿದ್ರು. ಅಲ್ಲದೆ ಖ್ಯಾತ ನಟಿಯೊಬ್ಬರ ಜೊತೆಗಿನ ಅನೈತಿಕ ಸಂಬಂಧವೇ ಈ ವಿಚ್ಛೇದನಕ್ಕೆ ಕಾರಣ ಅಂತ ಸಂಗೀತಾ ಅವರು ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ವಿಜಯವರ ವಿರುದ್ಧ ಅನೇಕ ಗಂಭೀರ ಆರೋಪಗಳನ್ನ ವಿಚ್ಛೇದನದ ಅರ್ಜಿಯಲ್ಲೂ ಕೂಡ ಸಂಗೀತಾ ಅವರು ಉಲ್ಲೇಖ ಮಾಡಿದ್ರು. ಇದೀಗ ಈ ದಂಪತಿಯ ವಿಚ್ಛೇದನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೌದು, ದಳಪತಿ ವಿಜಯ್ ಮತ್ತು ಸಂಗೀತಾ ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ದಳಪತಿ ವಿಜಯ್ ಮತ್ತು ಸಂಗೀತಾ ಅವರು ಒಂದಾಗಬಹುದು ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಆಶಾಭಾವನೆಯನ್ನ ಇಟ್ಕೊಂಡಿದ್ರು. ಆದ್ರೆ ಇದೀಗ ಅದೆಲ್ಲವೂ ಕೂಡ ಹುಸಿಯಾಗಿದ್ದು, ನಿನ್ನೆ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ವಿಜಯ್ ಮತ್ತು ಸಂಗೀತಾ ಇಬ್ಬರೂ ಸೇರಿ ಒಂದು ಹೊಸ ಜಂಟಿ ಅರ್ಜಿಯನ್ನ ಅಂದ್ರೆ ಜಾಯಿಂಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ನಾವು ಬೇರೆ ಆಗೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಅಧಿಕೃತವಾಗಿ ಈ ದಂಪತಿ ಘೋಷಣೆಯನ್ನ ಮಾಡಿದೆ. ಇದರೊಂದಿಗೆ ಇಷ್ಟು ದಿನ ನಡೀತಾ ಇದ್ದಂತಹ ಚರ್ಚೆಗಳಿಗೆ ಈ ದಂಪತಿ ಫುಲ್ ಸ್ಟಾಪ್ ಇಟ್ಟಿದ್ದು, ನ್ಯಾಯಾಧೀಶರು ಪ್ರಕರಣವನ್ನ ಜೂನ್ 15ಕ್ಕೆ ಮುಂದೂಡಿದ್ದಾರೆ. ಸದ್ಯ ವಿಜಯ್ ಅವರು ತಮಿಳಗ ವೆಟ್ರಿ ಕಳಗಂ ಪಕ್ಷವನ್ನ ಕಟ್ಟಿದ್ದು, ಈ ಬಾರಿಯ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದು, ವೈಯಕ್ತಿಕ ಜೀವನದಲ್ಲಾದಂತಹ ಈ ಸಮಸ್ಯೆ ಅವರ ರಾಜಕೀಯ ಜೀವನದ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋ ಆತಂಕವೂ ಕೂಡ ವಿಜಯ್ ಅವರ ಅಭಿಮಾನಿಗಳಲ್ಲಿದೆ.